ಸ್ನೇಹಿತರೆ ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಕೊನೆಗೂ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿರುವಂಥ ಸಭೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇವತ್ತು ರಾತ್ರಿಯೇ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿರುವಂಥ ಸಭೆ ಆಗತ್ತೆ. ಈ ಒಂದು ಸಭೆಯ ಬಳಿಕ ಸಚಿವರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟ ಮಾಡುತ್ತೆ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಇವತ್ತು ಬೆಳಿಗ್ಗೆ ಯಾಕೆ ಸಭೆಯನ್ನು ಮಾಡ್ತಾ ಇಲ್ಲ ಅಂದರೆ, ನಿನ್ನೆಯೇ ದೆಹಲಿಗೆ CM DK ಶಿವಕುಮಾರ್ ಹಾಗೂ ಮಾಜಿ CM ಸಿದ್ದರಾಮಯ್ಯ ಜೊತೆಗೆ KPCC ಅಧ್ಯಕ್ಷರು ಹೋಗಿದ್ರು. ಇವತ್ತು ಬೆಳಿಗ್ಗೆ ಸಭೆ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿತ್ತು. ಆದರೆ ಅದು ಯಾಕೆ ಇವತ್ತು ರಾತ್ರಿಗೆ ಮುಂದೂಡಲ್ಪಡ್ತು, ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ. ಪ್ರಮುಖವಾಗಿ ಇತ್ತೀಚೆಗೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಚರ್ಚೆಯಲ್ಲಿದೆ. ಯಾರು ಈ ಒಂದು ಸಂಪುಟವನ್ನು ಸೇರ್ತಾರೆ, DK ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರು ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಯಾವಾಗ ಆಗತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹಲವಿತ್ತು. ಇದೆಲ್ಲದರ ನಡುವೆ ಈಗ ಅಂತಿಮವಾಗಿರುವಂಥ ಒಂದು ಸಭೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ 2 ಬಾರಿ ದೆಹಲಿಗೆ ಹೋಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದೆ, ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಸಮಯವೂ ಕೂಡ ಸಿಗದೆ DK ಶಿವಕುಮಾರ್ ಸೇರಿದಂತೆ ಮಾಜಿ CM ಸಿದ್ದರಾಮಯ್ಯನವರು ಹಾಗೂ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ವಾಪಸ್ಸಾಗಿದ್ದರು. ಆದರೆ ಈಗ ಮತ್ತೊಮ್ಮೆ ಅವರನ್ನು ದೆಹಲಿಗೆ ಕರೆಸಿಕೊಳ್ಳಲಾಗಿದೆ. ದೆಹಲಿಯಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಒಂದು ಮಹತ್ವದ ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಒಂದಿಷ್ಟು ಚರ್ಚೆಗಳಾಗ್ತವೆ. ಈಗಾಗಲೇ CM DK ಶಿವಕುಮಾರ್ ಕೊಟ್ಟಿರುವಂಥ ಲಿಸ್ಟ್ ಇದೆ, ಹಾಗೆ ಮಾಜಿ CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಲಿಸ್ಟ್ ಇದೆ, ಹಾಗೆ KPCC ಅಧ್ಯಕ್ಷರು ಕೂಡ ಸೂಚನೆ ಮಾಡಿರತಕ್ಕಂಥ ಶಾಸಕರ ಹೆಸರಿದೆ. ಈ ಒಂದು ಹೆಸರಿರುವಂಥ ಪಟ್ಟಿಯನ್ನು ಹಿಡಿದುಕೊಂಡು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಲಾಗತ್ತೆ. ಪ್ರತಿಯೊಬ್ಬರ ಕೊಡುಗೆ ಏನು ಪಕ್ಷಕ್ಕೆ ಅನ್ನುವಂಥದ್ದು, ಜೊತೆಗೆ ಅವರನ್ನು ಸಚಿವರನ್ನಾಗಿ ಮಾಡಿದ್ರೆ ಯಾವ ರೀತಿಯಾಗಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ, 2028ರ ಚುನಾವಣೆಯನ್ನು ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ಸಹಕಾರಿಯಾಗತ್ತೆ ಅನ್ನುವಂಥ ಆಯಾಮದಲ್ಲಿ ಪ್ರತಿಯೊಬ್ಬರ ಒಂದು ಹೆಸರಿನ ಕುರಿತಂತೆ ಚರ್ಚೆಯನ್ನು ಮಾಡಲಾಗುತ್ತೆ. ಅಂದರೆ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅಲ್ಲಿ ಇಂಡಿವಿಜುವಲ್ ಆಗಿ ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ರಾಹುಲ್ ಗಾಂಧಿಯವರು ಕೂಡ ಅವರ ಆಪ್ತ ವಲಯದ ಮೂಲಕವಾಗಿ ಒಂದಿಷ್ಟು ವರದಿಯನ್ನು ತರಿಸ್ಕೊಂಡಿದ್ದಾರೆ. ಈಗಾಗಲೇ ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು ಯಾರ್ಯಾರು, ಜೊತೆಗೆ ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಈಗ ಯಾರನ್ನು ಸಚಿವರನ್ನಾಗಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ, ಜೊತೆಗೆ ಯಾರ ಬಳಿ ಹೆಚ್ಚಿನ ಕ್ಷಮತೆ ಇದೆ, ಯಾರು ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗಬಹುದು, ಅದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಒಳ್ಳೆಯ ಹೆಸರನ್ನು ತಂದುಕೊಡಬಹುದು, ಈ ಎಲ್ಲ ಆಯಾಮದಲ್ಲಿ ಒಂದಿಷ್ಟು ವರದಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿದ್ದಾರೆ. ಇದೆಲ್ಲದರ ಅನುಗುಣವಾಗಿ ಇವತ್ತು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಚರ್ಚೆಗಳಾಗ್ತವೆ. KC ವೇಣುಗೋಪಾಲ್ ಉಪಸ್ಥಿತರಿರ್ತಾರೆ, ಹಾಗೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಕೂಡ ಸಭೆಯಲ್ಲಿ ಇರ್ತಾರೆ. ಇವರ ಒಂದು ಸಭೆಯಲ್ಲಿ ಚರ್ಚೆಗಳ ಬಳಿಕ ಒಂದು ಅಂತಿಮವಾಗಿರುವಂಥ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಯಾರು ಸಂಭಾವ್ಯ ಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಳ್ಳಲಾಗುತ್ತೆ. ಅದಾದ ನಂತರದಲ್ಲಿ ಪದಗ್ರಹಣ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಈಗ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ 20 ಜನ ಸಚಿವರನ್ನು ಏನು ನೇಮಕ ಮಾಡಬೇಕಾಗಿದ್ದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳಲ್ಲಿ 30ಕ್ಕೂ ಹೆಚ್ಚು ಹೆಸರನ್ನು ಹೈಕಮಾಂಡ್ಗೆ ಕಳಿಸ್ಕೊಡಲಾಗಿದೆ. ಅದರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಜಾತಿವಾರು ಯಾರಿಗೆ ಅವಕಾಶವನ್ನು ಕೊಡಬೇಕು, ಪ್ರಾದೇಶಿಕ ಸಮತೋಲನವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಇದುವರೆಗೂ ಯಾವ ಜಿಲ್ಲೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಸಚಿವ ಸಂಪುಟದಲ್ಲಿ ಕೊಟ್ಟಿಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಕೊಡಬಹುದು, ಜೊತೆಗೆ ಹೊಸಬರಿಗೆ ಹೇಗೆ ಅವಕಾಶವನ್ನು ಕೊಡಬೇಕು, ಯಾವ ಖಾತೆಯನ್ನು ಹೊಸಬರಿಗೆ ಕೊಡಬೇಕು, ಈ ಎಲ್ಲ ಆಯಾಮದಲ್ಲಿ ಚರ್ಚೆಗಳನ್ನು ಮಾಡ್ತಾರೆ. ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮಹಿಳಾ ಕೋಟಾದಲ್ಲಿಯೂ ಕೂಡ 1ಕ್ಕಿಂತ ಹೆಚ್ಚು ಸಚಿವರನ್ನು ನೇಮಕ ಮಾಡಬೇಕು ಅನ್ನುವಂಥ ರೀತಿಯಲ್ಲಿಯೂ ಚರ್ಚೆಗಳಿದ್ದಾವೆ. ಅದಕ್ಕೆ ಭಾಳ ಪ್ರಮುಖ ಕಾರಣ ಪ್ರಿಯಾಂಕಾ ಗಾಂಧಿಯವರು. ಈ ಹಿಂದೆ ನಡೆದಂಥ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಸ್ಪಷ್ಟವಾಗಿ ಅವರ ಅಭಿಪ್ರಾಯವನ್ನು ಹೇಳಿದರು. ಕೇವಲ ಓರ್ವ ಮಹಿಳಾ ಶಾಸಕಿಯನ್ನು ಮಾತ್ರ ಸಚಿವರನ್ನಾಗಿ ಮಾಡಿದ್ರೆ ಸಾಕಾಗೋದಿಲ್ಲ, ಮುಂಬರುವ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು 1ಕ್ಕಿಂತ ಹೆಚ್ಚು ಮಹಿಳಾ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಿ, ಅದು ಪಕ್ಷಕ್ಕೆ ಲಾಭ ಆಗತ್ತೆ. ಜೊತೆಗೆ ಈ ಒಂದು ಸಚಿವರನ್ನಾಗಿ ಮಹಿಳೆಯರನ್ನು ಮಾಡೋದಕ್ಕೂ ಕೂಡ ಅರ್ಹರಾಗಿರ್ತಕ್ಕಂಥ ಶಾಸಕರು ಕೂಡ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸಲಹೆಯನ್ನು ಅವರು ಕೊಟ್ಟಿದ್ದರು. ಆ ಎಲ್ಲ ಆಯಾಮದ ಒಳಗಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಇವತ್ತು 8 ಗಂಟೆಗೆ ಈ ಒಂದು ಸಭೆ ನಿಗದಿಯೂ ಕೂಡ ಆಗಿದೆ. ಆ ಒಂದು ಸಭೆಯಲ್ಲಿ ಅಂತಿಮವಾಗಿರುವಂಥ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ 10 ಜನ ಹೊಸ ಯುವ ಶಾಸಕರಿಗೆ, ಅಂದರೆ ಅವರು 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರು ಆಗಿರ್ಬೋದು, ಇದುವರೆಗೂ ಕೂಡ ಅವರು ಸಚಿವರಾಗದೇ ಇರುವಂಥವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಹಾಗೆ
7 ಜನ CM ಆಗಿದ್ದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು CM ಆಗಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಸಚಿವರಾಗಿದ್ರಲ್ಲ ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಅಥವಾ ಈ ಹಿಂದೆ ಸಚಿವರಾಗಿದ್ದಂಥವರಿಗೆ ಅವಕಾಶವನ್ನು ಕೊಡಬೇಕು, ಹಿರಿಯರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದಾಗಿದೆ. ಹಾಗೆ 3 ಸ್ಥಾನ ಏನಿದೆ, ಈ 3 ಸ್ಥಾನವನ್ನು ಮಹಿಳೆಯರು ಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಆದರೆ 2 ಸ್ಥಾನವನ್ನಂತೂ ಕೊಡ್ತಾರೆ ಅನ್ನುವಂಥದ್ದು ಖಾತರಿಯಾಗಿದೆ. 3 ಸಚಿವರನ್ನಾಗಿ ಮಹಿಳೆಯರನ್ನು ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ದೊಡ್ಡದಿದೆ. ಆರತಿ ಕೃಷ್ಣ MLCಯ ಕೋಟದಲ್ಲಿ ಅವರು ನನಗೊಂದು ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಯನ ಮೋಟಮ್ಮ ಸಹಿತ ಅವರು ಈ ಬಾರಿ ಮೊದಲ ಬಾರಿ ಶಾಸಕರಾದರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಹಾಗೆ ಉಮಾಶ್ರೀ ಅವರು ಇದ್ದಾರೆ, ಜೊತೆಗೆ ಕನಿಜಾ ಫಾತಿಮಾ ಸೇರಿದಂತೆ ಬಲ್ಕೀಸ್ ಬಾನು ಕೂಡ ಈ ಬಾರಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು. ಈ ಒಂದು 5 ನಡುವೆ ಯಾರಿಗೆ ಸಿಗತ್ತೆ ಸಚಿವ ಸ್ಥಾನ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಹೊಸ ಮುಖಗಳಿಗೆ ಯಾರಿಗೆ ಅವಕಾಶವನ್ನು ಕೊಡಲಾಗತ್ತೆ ಅನ್ನುವಂಥದ್ದು. ಈಗಾಗಲೇ ಶರತ್ ಬಚ್ಚೇಗೌಡ ಸೇರಿದಂತೆ ಪೊನ್ನಣ್ಣ ಕೂಡ ಆಕಾಂಕ್ಷಿಯಾಗಿದ್ದರೆ ಅವರನ್ನು ಬಹುತೇಕವಾಗಿ ಸಚಿವರನ್ನಾಗಿ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಜೊತೆಗೆ ಹೊಸ ಮುಖಗಳಿಗೆ ಸಚಿವ ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಪಕ್ಷಕ್ಕೆ ಸಹಜವಾಗಿ ಅನುಕೂಲ ಆಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೊಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ DK ಶಿವಕುಮಾರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಅವರ ಅಭಿಪ್ರಾಯವನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ನೀವು ಕೊಡುವಂಥ ಶಾಸಕರ ಪಟ್ಟಿ ಏನಿದೆ, ಸಂಭಾವ್ಯ ಸಚಿವರ ಪಟ್ಟಿ ಏನಿದೆ, ಅದರಲ್ಲಿ ಬಹುತೇಕರು ಹೊಸಬರಾಗಿರಬೇಕು ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ 3 ಕೂಡ ತಮ್ಮ ಕೋಟಾದಡಿ, ಅಂದರೆ ತಮ್ಮ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ಯಾರನ್ನು ಮಾಡಿದ್ರೆ ಉತ್ತಮ ಅನ್ನುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಬಳಿ ಇರುವಂಥ 30 ಜನ ಶಾಸಕರ ಪಟ್ಟಿಯ ಸಮೇತವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಒಂದು ಅಂತಿಮವಾಗಿರುವಂಥ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಿಡುಗಡೆ ಮಾಡಲಿಕ್ಕಿದೆ. ಇಷ್ಟು ದಿನ ಸಾಕಷ್ಟು ಪ್ರಶ್ನೆಗಳಿತ್ತು, ಯಾವಾಗ ಈ ಒಂದು ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರೇ ಇಲ್ಲ, ಈ ಒಂದು ಪ್ರಶ್ನೆಗಳಿತ್ತು. ಜೊತೆಗೆ ಸಹಜವಾಗಿ ವಿಪಕ್ಷಗಳು ಇದನ್ನು ಟೀಕೆಯನ್ನು ಕೂಡ ಮಾಡ್ತಾಯಿತ್ತು. ಅದೆಲ್ಲದಕ್ಕೂ ಈಗ ಒಂದು ಅಂತಿಮವಾಗಿರುವಂಥ ದಿನ ಬಂದಂತೆ ಕಾಣಿಸ್ತಾ ಇದೆ. ಇವತ್ತಿನ ಸಭೆಯ ಬಳಿಕವೇ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಏನಿದೆ, ಆ ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಗೆ ಒಂದು ಅಂತಿಮವಾಗಿರುವಂಥ ಮುದ್ರೆಯೂ ಕೂಡ ಬೀಳಲಿಕ್ಕಿದೆ. ಜೊತೆಗೆ ರಾಜ್ಯಪಾಲರ ಅನುಪಸ್ಥಿತಿಯ ಕಾರಣಕ್ಕಾಗಿ ಏನು ಸಚಿವರ ಪದಗ್ರಹಣ ಕಾರ್ಯಕ್ರಮ ಅದು 1-2 ದಿನ ಮುಂದಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ರೀತಿಯಲ್ಲಿ ಕೂಡ ಚರ್ಚೆ ಇದೆ. ಯಾಕಂದರೆ ಈಗಾಗಲೇ ರಾಜ್ಯಪಾಲರು ಕರ್ನಾಟಕದಿಂದ ಇವತ್ತು ನಿರ್ಗಮಿಸ್ತಾರೆ. ಅವರು ಅವರ ಸ್ವಗೃಹಕ್ಕೆ ಹೋಗ್ತಾರೆ, ಅವರ ಮನೆಗೆ ಹೋಗ್ತಾರೆ. ಆ ಒಂದು ಕಾರಣಕ್ಕಾಗಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ಕರ್ನಾಟಕದಲ್ಲಿ ಲಭ್ಯ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವರು ಜುಲೈ 30ರ ಮಧ್ಯರಾತ್ರಿ ಬರುವಂಥ ಹಿನ್ನೆಲೆಯಲ್ಲಿ ಜುಲೈ 31ಕ್ಕೆ ಸಚಿವರ ಪದಗ್ರಹಣ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.